ವೆಲ್ಕಮ್ ಬ್ಯಾಕ್. ಸಿಎಂ ಇಬ್ರಾಹಿಂಗೆ ಕಾಂಗ್ರೆಸ್ನವರು ಸಾಕಷ್ಟು ಪೆಟ್ಟು ಕೊಟ್ಟರು. ಸಿಎಂ ಇಬ್ರಾಹಿಂ ಜೆಡಿಎಸ್ ಸೇರ್ಪಡೆ ಬಗ್ಗೆ ದೇವೇಗೌಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಪಕ್ಷ ಬಿಟ್ಟು ಹೋಗುವವರನ್ನ ಹಿಡಿದುಕೊಳ್ಳುವುದಕ್ಕಾಗಲ್ಲ, ಪಕ್ಷ ಬಿಡುವ ಸೂಚನೆ ಕೊಟ್ಟಿರೋರಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಚ್.ಡಿ. ದೇವೇಗೌಡರು. ನಮ್ಮದು ಪ್ರಾದೇಶಿಕ ಪಕ್ಷ, ಉಳಿಸ್ಕೊಳ್ಳೋದು ಬಹಳ ಕಷ್ಟ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಎಚ್.ಡಿ. ದೇವೇಗೌಡ ಅವರು. ಇನ್ನು ಪಕ್ಷ ಬಿಟ್ಟು ಹೋಗೋರಿಗೂ ಕೂಡ ಒಂದು ರೀತಿಯ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅವರು. ಕಾಂಗ್ರೆಸ್ ಪಾದಯಾತ್ರೆಗೆ ದೇವೇಗೌಡರು ವ್ಯಂಗ್ಯವಾಡಿದ್ದು, 2 ತಿಂಗಳಿಂದ ಹೋರಾಟ ಮಾಡಿದ್ರು, ಒಳ್ಳೆಯ ಪ್ರಚಾರ ಸಿಕ್ತು, ಚುನಾವಣೆಯಲ್ಲಿ ಏನಾಗುತ್ತೆ ನೋಡೋಣ ಅನ್ನುವಂತನ್ನು ಕೂಡ ಹೇಳಿದ್ದಾರೆ ಮಾಜಿ ಪ್ರಧಾನಿಗಳು. ಅದು ನಿನ್ನೆ ಮೊನ್ನೆ ಮಾತು, ಕಳೆದ 4 ತಿಂಗಳಿಂದ ಈ ಚರ್ಚೆ ನಡೀತಾ ಇದೆ. ಅವರು ನನ್ನ ಹತ್ರ ಇನ್ನೂ ಕೂತು ಮಾತಾಡಿದ್ರು. ನಾನು ಒಬ್ಬನೇ ಅಲ್ಲ, ಇನ್ನು ನನ್ನ ಪಕ್ಕದಲ್ಲಿ ಲೀಡರ್ಗಳಿದ್ದಾರೆ. ಒಂದು ತೀರ್ಮಾನಕ್ಕೆ ನಾವು ಬರಬೇಕಾದ್ರೆ ನಾವೆಲ್ಲ ಕೂತು ಮಾತಾಡಬೇಕು. ಇಬ್ರಾಹಿಂ ಬಗ್ಗೆ ಅದು ನಿನ್ನೆ ಮೊನ್ನೆ ಮಾತು, ಕಳೆದ 4 ತಿಂಗಳಿಂದ ಈ ಚರ್ಚೆ ನಡೀತಾ ಇದೆ. ಅವರು ನನ್ನ ಹತ್ರ ಇನ್ನೂ ಕೂತು ಮಾತಾಡಿದ್ರು. ನಾನು ಒಬ್ಬನೇ ಅಲ್ಲ, ಇನ್ನು ಆದ್ದರಿಂದ ನಮ್ಮಲ್ಲಿ ಯಾರೋ ಒಬ್ಬರು ಇಬ್ಬರು ಇಲ್ಲ ಓಡೋಗ್ತಾರೆ ಅಂದರೆ ಓಡೋಗ್ರನ್ನ ಕಟ್ಟಿ ಹಿಡ್ಕೊಳ್ಳೋಕ್ಕಾಗತ್ತ? ಆ ಪ್ರಶ್ನೆ ಇಲ್ಲ. ಜನಗಳು ಬಂದು ಹೋಗೋದೇ ನನ್ನ ನಿರ್ಣಯ, ನಮ್ಮ ಪಕ್ಷದ ನಿರ್ಣಯನ 20ನೇ ತಾರೀಕು ಕುಮಾರಸ್ವಾಮಿಯವರ ನೇತೃತ್ವದಲ್ಲೇ ಆ ಕಾರ್ಯಕ್ರಮನ ಯಶಸ್ವಿಯಾಗಿಯೇ ಮಾಡ್ತೀವಿ ಅಂತ ನಂಬಿಕೆ ಇದೆ. ನಾವು ರೆಡಿ ಇದ್ದೀವಿ ಅನ್ನೋದ್ರ ಬಗ್ಗೆ ಏನು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದೀನಿ. ಆದ್ದರಿಂದ ನಮ್ಮಲ್ಲಿ ಯಾರು ಈಗ ಒಂದು 2 ತಿಂಗಳ ಹಿಂದೆ ನೀರನ್ನು ನಾವೇ ತರಲೇಬೇಕು ಅಂತೇಳಿ ಕಾಂಗ್ರೆಸ್ ತುಂಬ ಹೋರಾಟ ಮಾಡಿದ್ರು. ಅದಕ್ಕೆ ಒಳ್ಳೆ ಪ್ರಚಾರನೂ ಸಿಕ್ತು. ಹಿಂದೇನಾಯಿತು, ಯಾವ ಕಾಲದಲ್ಲಿ ಏನಾಯಿತು, ಯಾವ ಕಾಂಗ್ರೆಸ್ ಲೀಡರ್ ಏನು ಮಾಡಿದ ಅದೆಲ್ಲ ಹೇಳಕ್ಕೆ ಹೋಗಲ್ಲ. ಅವ್ರು ಏನು ದೊಡ್ಡ ರಾಮನಗರದಿಂದೇ ಹೊರಡೋದು ಮಧ್ಯೆ ನಿಲ್ಲಿಸಿದ್ರು. ಎಲ್ಲ ನೋಡಿದೆ, ನಾನು ನೋಡ್ತಿರ್ತೀನಿ. ಏನು ರಾಮನಗರದಿಂದೇ ಹೊರಡ್ರು ನೀರು, ಯಾವ ಸಾಕ್ಷಿ ಆಧಾರದ ಮೇಲೆ ಇವರು ಭಾಷಣ ಮಾಡ್ತಾರೆ. 20 ಅಣೆಕಟ್ಟು ಕಟ್ಟಿಬಿಟ್ಟಿದ್ರು. ನನಗೆ ವಿಷಯ ಜನಗಳಿಗೆ ನಮ್ಮ ರಾಜ್ಯದಲ್ಲಿ ಅದೊಂದು ಕಾವೇರಿ ಬೇಸಿನಲ್ಲಿ ನೀರು ಬಂದೇ ಹೋಯಿತು. 10 ದಿನ ಜೆಡಿಎಸ್ ಭಾರತೀಯ ಜನತಾ ಪಾರ್ಟಿ ಏನು ಮಾಡಿದೆ? ಸಿದ್ದರಾಮಯ್ಯ ಅವ್ರು ನನ್ನ ಮನೆಗೆ ಬರಲಿಲ್ಲ, ನೀವು ಬಂದು ಉಳಿಸ್ಬೇಕು ಅಂತೇಳಿ 4 ಜನ ಕಾಂಗ್ರೆಸ್ ಮಂತ್ರಿಗಳು ಮನಮೋಹನ್ ಸಿಂಗ್ ನನ್ನ ಹೋರಾಟಕ್ಕೆ ಉಸಿರು ಎತ್ತಲಿಲ್ಲ.